ನಮ್ ಸಾಮಾನ್ಯವಾಗಿ ಏನಂತಂದ್ರೆ ಒಂದು ಮನೆಯಲ್ಲಿ ಇಂಥ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಇಲ್ಲ ಅನ್ನಂಗಿರಲ್ಲ. ಯಾವುದೋ ಒಂದು ವಿಚಾರಕ್ಕೆ ಅತ್ತೆ ಸೊಸೆ ಮಧ್ಯೆ ಜಗಳ ಆಗೇ ಆಗುತ್ತೆ. ಸೊ ಈಗ ಅಣ್ಣಯ್ಯ ಸೀರಿಯಲ್ ನ ಅತ್ತೆ ಸೊಸೆ ಹೆಂಗ್ ಬೈಕೊಂತಾರೆ ಅಂತ ಹೇಳ್ಬಿಟ್ಟು ಬೈಕೋಬೇಕು ಅಂದ್ರೆ ಸ್ಕ್ರಿಪ್ಟ್ ನಿಮ್ದೆ ಓನ್, ಹೆಂಗ್ ಬೈತಿರೋದು ಗೊತ್ತಿಲ್ಲ. ನಾನ್ ಅತ್ತೆ ಮೇಲೆ ಎಷ್ಟೇ ಸಿಟ್ಟಿದ್ರು, ಎಷ್ಟೇ ಒಂಥರ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅನ್ನೋ ಅನುಮಾನ ಇದ್ರು, ಬೇಜಾರಿದ್ರು ಬೈಯೋ ಅಂತವಳು ಅಲ್ವೇ ಅಲ್ಲ. ಹಂಗೂ ಒಂದ್ ಸ್ವಲ್ಪ ಸಿಟ್ಟು ಬಂತು ಅಂದ್ರೆ ಎದ್ರ ಬದ್ರ ಕೂತ್ಕೊಂಡು ಏನ್ ನಿಮ್ ಸಮಸ್ಯೆ ಅಂತ ಕೇಳಿರೋದು ಉಂಟೆ ಹೊರ್ತು ಯಾವುದೇ ಕಾರಣಕ್ಕೂ ಒಂಥರ ಅತ್ತೆಗ್ ಬೈಯೋ ಅಷ್ಟು ಬುದ್ಧಿಜೀವಿ ನಾನು ಅಂತ ನನ್ಗೆ ಯಾವತ್ತೂ ಅನ್ಸಿಲ್ಲ. ನಿಮ್ಗ ಅನ್ಸಿರತ್ ಯಾವಾಗ್ಲೂ ಬೈತಿರ್ತಿರಲ್ಲ, ಬೈರಿ ಸ್ವಲ್ಪ. ಬಂದ್ಬಿಡು ಇಲ್ಲಿ. ಒಂಚೂರು ಹೇಳಿ ಕೇಳಿ ಎದ್ರಗ್ ಬಾ. ನೋಡ್ದಕ್ಕೆ ಆಮೇಲೆ ಎದ್ರಕೊಂಡ್ಬಿಡ್ತೀನಿ, ಏನೋ ಬಂತು ಮೇಲೆ ಅಂತ. ಆಮೇಲೆ ಜಾಸ್ತಿ ಬೈಲ್ಲ ಇವಳು. ಒಂದ್ಸಲ ಹಿಂಗ ಅದುಮ್ರೆ ಕೆಳಕ್ ಹೋಗ್ಬಿಡ್ತೀನಿ ಹಂಗೆ ನಾನು. ಅದಕ್ಕೆ ಹುಷಾರಾಗಿರ್ಬೇಕು ಇವಳ ಹತ್ರ. ಅವತ್ತೇ ನೋಡ್ಬಿಟ್ಟಿದೀನಿ ಆ ಪಿಂಕಿರಪ್ಪಂಗೆ ಹೆಂಗ್ ಓಡ್ಸಾಡ್ಕೊಂಡ್ ಹೊಡ್ದಿದ್ದಾಳೆ ಅಂತ. ಆಮೇಲೆ ಮನೇಲಿರೋ ಪ್ಲೇಟ್ಗಳೆಲ್ಲ ಹಿಂಗ್ ಆಗ್ತಾ ಬಂದ್ರೆ ಹಂಗೆ ಹೋಗ್ಬಿಡ್ತೀನಿ ನಾನು. ಇವರು ಪರಕಾಯ ಪ್ರವೇಶ ಮಾಡಿದ್ದಾರೆ ಲೀಲಮ್ಮ ಆಗಿ. ಇವ್ರು ಶ್ರುತಿ ಆಗಿದ್ರೆ ಇದೆಲ್ಲ ಹೇಳ್ತಾ ಇರ್ಲಿಲ್ಲ ಪಕ್ಕ. ಏನು ಫುಲ್ ಲೀಲಮ್ಮನ ಅಪರಾವತಾರ ಆಗ್ಬಿಟ್ಟಿದ್ದೀರ. ಶ್ರುವಾಗಿ ಮಾತಾಡಿ. ಶ್ರುವಾಗಿ ಮಾತಾಡ್ಬೇಕು ಅಂತಂದ್ರೆ ಅಯ್ಯೋ, ಅವಳಿಗೆ ಆಮೇಲೆ ಆರಾಮಾಗಿರು, ನೀನೇನು ಕೆಲಸ ಮಾಡ್ಬೇಡ. ನಾನು ಮಾಡಲ್ಲ, ಒಂದ್ ಕೆಲ್ಸದವ್ರನ್ನ ಇಟ್ಕೊಳ್ಳೋಣ, ಆರಾಮಾಗಿ ಟೈಮಿಗೂ ತಿನ್ನೋಣ, ಈ ತರದ್ ಇರುತ್ತೆ. ಟಿವಿ ನೋಡ್ತೀವಿ, ಬೇಕಾದ್ರೆ ಗೇಮ್ಸ್ ಆಡ್ಬೋದು. ಮಾದಪ್ಪಣ್ಣಂದು ನಮ್ಮ ಯಜಮಾನ್ರದ್ದು ಗನ್ ಇದೆ, ಅದ್ರಲ್ಲಿ ಆಟ ಆಡ್ಬೋದು. ನಮ್ಮ ಮಗದ್ದು ಡಂಬೆಲ್ಸ್ ಇದೆ, ಅದ್ರಲ್ಲಿ ಆಟ ಆಡ್ಬೋದು. ತರಾವರಿ ಅಡ್ಗೆಗಳು ಮಾಡ್ತೀವಿ. ನಮ್ ಬಾನು ಇದ್ದಾಳೆ, ರೀಲ್ಸ್ ಮಾಡ್ಬೋದು, ಯೂಟ್ಯೂಬ್ ಹಾಕ್ತಾಳೆ. ಸೊ ಇಂಥವೆಲ್ಲ ಮಾಡ್ಕೊಂಡಿರ್ಬೋದು ಶ್ರುತಿಯಾಗಿ ಇವಳು ನನ್ ಸೊಸೆ ಆದ್ರೆ. ಸ್ಕ್ರಿಪ್ಟ್ ಅಲ್ಲಿ ಇಲ್ಲ ಅಂದ್ರೆ ನಮ್ಗೆ ಒಬ್ರಿಗೊಬ್ರಿಗೆ ಬೈಕೊಳ್ಳೋದು ತುಂಬಾ ಕಷ್ಟ ಸರ್. ಈಗ ಒಂದು ಟಾಸ್ಕ್ ಏನಂತಂದ್ರೆ, ಪಕ್ಕಾ ಹಳ್ಳಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಿರುವಂತ ಅಣ್ಣಯ್ಯ ಸೀರಿಯಲ್ ನಲ್ಲಿ ಹಳ್ಳಿ ಮಹಿಳಾ ಮಣಿಗಳಾಗಿ ಒಂದು ನಲ್ಲಿ ಹತ್ರ ಒಂದು ನಾರ್ಮಲ್ ನೀರ್ಗಾಗಿ ಜಗಳ ಇರುತ್ತೆ. ಅದೇ ತರ ನೀವು ಆಡ್ಬೇಕು. ನೀವು ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿರಲ್ವೋ ಅದ್ ನಿಮಗ್ ಬಿಟ್ಟಿದ್ದು. ನನಗೇನಂತ ಪಕ್ಕ ನಾಟಿ ಸ್ಟೈಲ್ ಅಲ್ಲಿ, ಪಕ್ಕ ಹಳ್ಳಿ ಶೈಲಿಯಲ್ಲಿ ಬೈಗಳ ಬರಬೇಕು. ಒಂದ್ ಟಾಸ್ಕ್ ಇದು ಆಲ್ರೆಡಿ ಒಂದ್ಸಲ ಕೊಟ್ಟಿದ್ದೆ ಅವರಿಬ್ಬರು ಗಂಡ ಹೆಂಡತಿಗೆ, ಈಗ ಅತ್ತೆ ಸೊಸೆ ಕೊಡ್ತಾ ಇದೀನಿ ಅಷ್ಟೇ. ಬಹಳ ಕಷ್ಟದಿದು ನನ್ಗೆ. ಶುರು ಹಚ್ಕೊಳ್ಳಿ ನೀವೇ ಫಸ್ಟ್. ನಾನೇ ಫಸ್ಟ್ ಬಂದಿರೋದು. ಬಿಂದಿಗೆ ಎತ್ಕ ನೀನು. ನನಗೆ ಜಾಸ್ತಿ ನೀರ್ ಬೇಕಿರೋದು ಏನ್ ನಿಮ್ ಒಬ್ರದನ ಇದು? ನೋಡಿರ್ ಗೊತ್ತಾಗ್ತೈತೆ ನಿನ್ಗೆ ಜಾಸ್ತಿ ನೀರ್ ಬೇಕು ಅಂತವಾ. ನಂಗ್ ಒಂದ್ 2 ಚಂಬಿದ್ರೆ ಸಾಕು. ಆದ್ರೂ ನಾನೇ ಮೊದ್ಲು ಬಂದಿರೋದು. ಎತ್ಕ ನೀನ್ ಬಿಂದಿಗೆ. ನಾನು ಒಬ್ಳೆ ಕುಡ್ಕೊಂಡ್ಬಿಡ್ತೀನಿ ಅಂತ ನಮ್ ಮನೆಯವ್ರಿಗೆಲ್ಲ ಬೇಡ್ವಾ? ಏನಲ್ಲಿ ಪಾತ್ರೆ ತೊಳಿಯೋದು, ಬಟ್ಟೆ ಒಗೆಯೋದೆಲ್ಲ ಯಾರು ನೀವು ಬಂದ್ ಮಾಡಕ್ಕಾಗತ್ತಾ? ನನಗ್ ಬೇಕು ಅಂದ್ಮೇಲೆ ಬೇಕು. ಅದು ಸ್ಕೂಲಿಗೆಲ್ಲ ಕಳಿಸ್ಬೇಕು ಮಕ್ಕಳನ್ನ. ಅಷ್ಟೊತ್ತಿಗೆ ಮುಂಚೆ ಬಿಂದಿಗೆಗ್ ನೀರ್ ತುಂಬಿಸ್ಕೊಂಡ್ ಅಲ್ಲಿ ಹೋಗಿ ಇಟ್ರೇನೆ ಆಗದ್ ಜೀವನ. ನಾನ್ ಬಂದಿದೀನಿ, ನಾನ್ ಮಾಡ್ಕೊತೀನಿ. ನೀನು ನಿನ್ ಮನೆಯವ್ರದು, ನಿನ್ ಸ್ಕೂಲ್ಗೆ ಹೋಗ್ತೀಯ, ಆಫೀಸ್ಗೆ ಹೋಗ್ತೀಯ, ಅವೆಲ್ಲ ನನ್ನ ಹತ್ರ ಹೇಳ್ಬೇಡ. ನಾನ್ ಬಂದಿದೀನಿ, ನನ್ಗೆ ನನ್ ಗಂಡನಿಗೆ ನನ್ ಮಕ್ಳಿಗೆ ಬೇಕು. ನಿಮ್ ಮನೆ ಇರೋದ್ ಪಕ್ಕದಲ್ಲೇ. ನಾನ್ 2 ಕಿಲೋಮೀಟರ್ ನಡ್ಕೊಂಡ್ ಬಂದಿಲ್ವಾ? ಒಂಚೂರು ಹಿಡ್ಕೊಂಡ್ಬಿಟ್ರೆ ಏನಾಗ್ಬಿಡತ್ತೆ? ನಾನೇನ್ ಮಾಡಕ್ಕಾಗತ್ತೆ? ಒಂದ್ ಸ್ವಲ್ಪ ತಾಳಿ ಆಗಾರೆ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡ್ ಬನ್ನಿ. ಅಷ್ಟೊತ್ತಿಗೆ ಒಂದ್ 4 ಬಿಂದಿಗೆ ಇಟ್ಕೊಂಡ್ ಹೋಗಿರ್ತೀನಿ. ನೀರೇನ್ ಖಾಲಿ ಆಗ್ಬಿಡತ್ತ ನಾನ್ ಹಿಡ್ಕೊಂಡ್ ಹೋಗ್ಬಿಟ್ರೆ? ಇದೆ ಮತ್ ನಾ ಒಂದ್ 4 ಕೆಜಿ ಹತ್ಲ ಕಡೆ ಹೋಗಿ ಹೇಳು, ಬರೋ ಹೊತ್ತಿಗೆ ತುಂಬಿರ್ತೈತೆ, ತಗೊಂಡ್ ಹೋಗಿರ್ತೀನಿ. ನೀವು ತಂದಿರೋದಿಷ್ಟು ಪುಟ್ಕೋಸಿ ಚೊಂಬಿಗೆ ಒಂದ್ 5 ನಿಮಿಷ ತಾಳಿದ್ರೆ ಏನು ಆಗೋದಿಲ್ಲ. ಪುಟ್ಕೋಸಿ ಅಂತೀಯ ನನ್ ಚೊಂಬಿಗೆ? ಅಂಡೆಗ ಹತ್ರ ತಿಂದಿದ್ಯಾ? ಇದು ಸಾಕು ಸರ್, ಪುಟ್ಕೋಸಿಗೆ ಸ್ಟಾಪ್ ಮಾಡ್ತೀನಿ. ಇನ್ ಬಾಕಿ ಪದ ಬಂದ್ಬಿಟ್ರೆ ತುಂಬಾ ಕಷ್ಟ ನನ್ ಬಾಯಿಂದ. ಬೇಡ 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 ಸರ್, ಪ್ಲೀಸ್ ಬೇಡ ಅವೆಲ್ಲ. ಫ್ಲೋನಲ್ಲಿ ತುಂಬಾ ಸರಾಗವಾಗಿ ಬಂದ್ಬಿಡತ್ತೆ. ಪುಟ್ಕೋಸಿಗೆ ನಿಲ್ಸೋಣ. ಥ್ಯಾಂಕ್ಸ್, ಸಾಕು. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಂಡ್ ಆಫ್ ಸ್ಕ್ರೀನ್ ಮಜಾನ ಹೇಳಿದ್ರಿ, ಆನ್ ಸ್ಕ್ರೀನ್ ಮಜಾನ ಹೇಳಿದ್ರಿ. ಸೊ ಯಾವಾಗ ಪಿಂಕಿನ ದೂರ ಮಾಡಿ ನನ್ನ ಮತ್ತೆ ಮಗನ ಒಪ್ಕೊಂತೀರ ಅಂತ ನೀವು ಕ್ವಶನ್ ಕೇಳಿ ಮೇಡಮ್. ಅಲ್ಲ, ಪಿಂಕಿ ದೂರ ಹೋಗೋ ಅವಶ್ಯಕತೆ ಅನಿವಾರ್ಯತೆ ಯಾಕೆ ಬರ್ತಾ ಇದೆ ಅನ್ನೋದನ್ನ ನಾನ್ ಫಸ್ಟ್ ಕಂಡಿಡ್ಕೋಬೇಕಲ್ಲ. ಪಿಂಕಿ ದೂರ ಹೋಗ್ಬೇಕು ಅನ್ನೋದು ನನಗ್ ಯಾಕೆ ಅನಿಸ್ಬೇಕು? ಪಿಂಕಿಗೆ ಸೀನಂಗೆ ಲೀಲಮ್ಮಂಗೆ ಏನ್ ಸಂಬಂಧ ಅನ್ನೋದನ್ನ ಕಂಡು ಹಿಡ್ಕೊಂಡ್ಮೇಲೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ಬೋದು. ಫಸ್ಟ್ ಆಫ್ ಆಲ್ ನನಗ್ ಗೊತ್ತಾಗ್ಬೇಕು ಪಿಂಕಿ ನಮ್ಮ ಮನೇಲಿ ಯಾಕೆ ಇಷ್ಟು ಇನ್ವಾಲ್ವ್ ಆಗಿದ್ದಾಳೆ ಅಂತ. ಏನ್ ಮಾಡ್ತೀರಾ? ಹೌದು, ನಾನ್ ನಿನ್ಗೆ ಹೇಳ್ತೀನಿ ಏನಕ್ಕೆ ಹಿಂಗೆ ಅಂತ. ಇದಾದ್ಮೇಲೂ ನಿನ್ಗಿಲ್ಲ ಇವನೇ ನನಗ್ ಬೇಕು ಅಂತ ಇದ್ರೆ ಅದ್ ನೀನ್ ಎಂತೋಳು ಅಂತ ನೀನೇ ಅನ್ಕೊ.
ಇವ್ರು ತುಂಬಾ ಬೈತಾ ಇದಾರೆ ಸರ್ ನಂಗೆ. ನಂಗೆ ವಾಪಸ್ ಏನು ಹೇಳಕ್ಕೂ ಆಗ್ತಾ ಇಲ್ಲ, ನಾನು ಗುಂಡಮ್ಮಾಗಿ ಕೂತ್ಕೋಬೇಕಾಗಿದೆ. ನೋಡೋಣ ಸರ್, ಟೈಮ್ ಬಂದಾಗ, ಸಮಯ ಸಂದರ್ಭ ಬಂದಾಗ ಪಿಂಕಿ ಹೋಗ್ಬೇಕಾಗ್ ಬರತ್ತಾ, ನಾನು ಹೋಗ್ಬೇಕಾಗ್ ಬರತ್ತಾ, ಅಥವಾ ಅವನನ್ನೇ ಒದ್ದೋಡಿಸ್ಬಿಟ್ಟು ನಾವಿಬ್ರು ಗರ್ಲ್ಸ್ ಟ್ರಿಪ್ ಹೋಗ್ತೀವ, ಏನ ಬೇಕಾರ ಆಗ್ಬೋದು ನಮ್ಮ ಅಣ್ಣಯ್ಯ ಸೀರಿಯಲ್ ಅಲ್ಲಿ. ಒಂದು ಟಿಕೆಟ್ ಹಂಗೆ ನೀವು ನೀರ್ ಹಿಡ್ಕೊಂಡ್ ಕೂತೀರಿ. ಈಗ ನಾನು ಸಣ್ಣ ಆಗ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜಿಮ್ಗೆ ಓಪನ್ ಆದ್ಮೇಲೆ ಜಿಮ್ಗೆ ಹೋಗ್ಬಿಟ್ಟು ಸಣ್ಣ ಆಗ್ತೀನಿ ಅಂತ ಚಾಲೆಂಜ್ ಮಾಡಿದ್ರಲ್ಲ, ಸೊ ಆ ಒಂದು ಗುಂಡಮ್ಮನ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಮತ್ತೆ ಈ ಪಿಂಕಿಯವರ ಅಪ್ಪನೆಲ್ಲ ಅಟ್ಟಾಡ್ಸ್ಕೊಂಡು ಹೊಡೆದಿದ್ರಿ, ಸೊ ಮತ್ತೆ ಆ ಒಂದು ಅಗ್ರೆಷನ್ ಇರುವಂತಹ ಕ್ಯಾರೆಕ್ಟರೈಸೇಷನ್ ಮತ್ತೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಇವಾಗ ಸೀನೋರೇ ಐ ಲವ್ಸ್ ಯು ಟು, ಐ ಲವ್ ಯು ಟು ಅಂತೆಲ್ಲ ಹೇಳ್ತಿದಾರ, ಸೊ ಆ ಅಗ್ರೆಷನ್ ಇರುವಂತ ಗುಂಡಮ್ಮನ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಹಾ, ಸೊ ಅಗ್ರೆಸಿವ್ ಆಗಿ ಬರುವಂತ ಗುಂಡಮ್ಮ ಯಾವಾಗ ಬರ್ತಾಳೆ ಅನ್ನೋದು ಗೊತ್ತಿಲ್ಲ. ಗುಂಡಮ್ಮನಲ್ಲಿ ಅಗ್ರೆಸಿವ್ನೆಸ್ ಇದೆ. ಆ ಒಂದು ಸಿಟ್ಟು ಸಿಡಾಕು ಯಾವಾಗ ಬರಬೇಕೋ ಅವಾಗ ಖಂಡಿತ ಬರುತ್ತೆ. ಯಾರು ಹಿಂದೆ ಮುಂದೆ ಇದ್ದಾರೆ ನೋಡೋದಿಲ್ಲ. ಅವ್ರು ಏನಾರು ತಪ್ಪು ಮಾಡ್ತಾ ಇದ್ದಾರೆ, ಅವಳ ಫ್ಯಾಮಿಲಿಗೆ ಏನಾರು ದ್ರೋಹ ಆಗ್ತಿದೆ ಅಂತಂದ್ರೆ ಖಂಡಿತ ನಿಲ್ತಾಳೆ. ಆ ಥರ ಒಂದು ಸಿಚುವೇಶನ್ ಬಂದಾಗ ಮುಲಾಜೆ ನೋಡೋದಿಲ್ಲ, ಖಂಡಿತ ಎದ್ರಾಕೊಂಡು ನಿಲ್ತಾಳೆ. ಈ ಜಿಮ್ ವಿಷಯಕ್ಕೆ ಬಂದ್ರೆ, ಜಿಮ್ ಓಪನ್ ಆಗಲಿ, ನಾವು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಹೆಂಗಾರೂನು ಸ್ವಲ್ಪ ಸಣ್ಣ ಆಗಿ ಜನದ ಬಾಯಿಂದ ನನ್ನ ಗುಂಡಮ್ಮ ಅಂತ ಕರ್ಸ್ಕೊಳ್ಳೋದು ಸ್ವಲ್ಪ ಏನಂತಾರೆ, ಬೇರೆ ಏನಾರು ಹೆಸರು ಹೇಳ್ಬೋದ ಅವರು, ಯಾವಾಗ್ಲೂ ಗುಂಡು ಗುಂಡು ಅಂತ ಅನ್ಸ್ಕೊಂಡೇನೆ ಬೇಜಾರಾಗ್ಬಿಟ್ಟಿದ್ಯಲ್ಲ ಅನ್ನೋ ಒಂದು ಮನಸ್ಥಿತಿಲಿ ಇರೋದ್ರಿಂದ ಜಿಮ್ಮಿಗೆ ಹೋಗಿ ಸಣ್ಣ ಆಗುವ ಸಾಧ್ಯತೆಗಳಿದೆ. ಫಸ್ಟ್ ಜಿಮ್ ಓಪನ್ ಆಗಲಿ, ಆಮೇಲೆ ನನ್ನ ಗಂಡ ಏನು ಟ್ರೈನಿಂಗ್ ಕೊಡ್ತಾನೋ ಕೊಡಲ್ವ ನೋಡಿಕೊಂಡು, ನಾನೇ ಅಕೌಂಟೆಂಟ್ ಬೇರೆ ಅಂತ ಮಾವಂಗೆ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿ 3 ಹೊತ್ತು ಜಿಮ್ಮಲ್ಲೇ ಇರಬೇಕಾಗತ್ತೆ. ನಾನೇ ವರ್ಕೌಟ್ ಮಾಡ್ತೀನೋ ಅಥವಾ ನನ್ನ ಗಂಡನ ಕೈಲಿ ಹೇಳ್ಸ್ಕೊಂಡು ಮಾಡ್ತೀನೋ ಏನು ಮಾಡ್ತೀನಿ ಅನ್ನೋದು ನೋಡಿ. ಯಾಕೋ ಡೌಟ್, ನೀವು ಅಲ್ಲಿಂದ ಎಸಿದ್ರೆ ಬಂದ್ಬಿಟ್ಟು ಮಾದಪ್ಪಣ್ಣ ಮನೆ ಮುಂದೆ ಬರುತ್ತಾ ಡಂಬಲ್ಸ್ ಗಿಂಬಲ್ಸ್ ಎಲ್ಲ ಅಂತ. ಆ ಥರದ್ದು ಏನಾರು ಕೋಪ ಬರ್ಸೋ ಕೆಲಸ ಮಾಡಿದ್ರೆ ಡಂಬಲ್ಸು ಎಲ್ಲಾವುದು ಎಸೆಯೋದೇನೆ ಅಲ್ಲಿಂದ, ವೆಯ್ಟ್ಸ್ ಎಲ್ಲ. ಜಿಮ್ಮಲ್ಲೂ ಪಿಂಕಿ ಬಂದ್ರೆ ಏನ್ ಮಾಡ್ತೀವಿ? ಜಿಮ್ ಓಪನ್ ಆದ್ಮೇಲೆ ಸಾಧ್ಯತೆ ಇದೆ. ಯಾಕೆಂದ್ರೆ ಅವಳು ಫಸ್ಟಿಗೆ ಸೀನನ್ ಜೊತೆ ಟ್ರೈನಿಂಗಿಗೆ ಅಲ್ಲೋ ಬರ್ತಾ ಇದ್ದಿದ್ದು. ನಾನು ಪಿಂಕಿನ್ ಮೀಟ್ ಮಾಡಿದ್ದೆ ಜಿಮ್ಮಲ್ಲಿ. ಸೊ ಬರ್ಬೋದೇನೋ ಗೊತ್ತಿಲ್ಲ, ಬರ್ಲಿ, ಅವಳ ಪಾಡಿಗೆ ಅವಳು ಬರ್ಲಿ, ವರ್ಕೌಟ್ ಮಾಡ್ಕೊಂಡು ಹೋಗ್ಲಿ. ನಾನು ಆಲ್ರೆಡಿ ಅವಳಿಗೆ ಹೇಳ್ಕೊಟ್ಟಿದ್ದೀನಿ, ಇನ್ನೇನು ಸೀನಾ ಜಿಮ್ ಓಪನ್ ಮಾಡ್ತಾನೆ, ನೀನ್ ಜಿಮ್ಗೆ ಅಂತ ಹೋಗಿ ಸೇರ್ಕೋ, ಅಲ್ಲಿ ಯಾರೋ ಅವಾಗ ನಿಂಗೆ ಹೇಳೋರು ಕೇಳೋರು ಇರಲ್ಲ, ಆರಾಮಾಗಿ ಮಾತಾಡು ಅಂತ. ಸೊ ಸೇರ್ಕೋತಾಳೆ ಅವಳು. ಬರೋರು ವರ್ಕೌಟ್ ಮಾಡ್ಕೊಂಡು ಮಾತಾಡ್ಕೊಂಡು ಪ್ರೋಟೀನ್ ಪೌಡ್ರ್ ತಿನ್ಕೊಂಡು ಆರಾಮಾಗಿ ಹೋಗ್ಲಿ, ನಮ್ಗೇನು. ಅಲ್ಲಿ ಬಂದ್ಬಿಟ್ಟು ಪ್ರೊಫೆಷ್ನಲ್ ವರ್ಕ್ ಬಿಟ್ಟು ಬೇರೆ ಏನಾರು ಮಾಡಿದ್ರೆ ಆ ಅಗ್ರೆಸಿವ್ ಇದ್ರಲ್ಲ, ಆ ಗುಂಡಮ್ಮ ಆಚೆ ಬಂದು ತರಾಟೆಗೆ ತಗೊಳ್ಳೋ ಸಾಧ್ಯತೆ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.